ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದಂತಹ ಮಜ್ಜಿಗೆ ಮೆಣಸನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬಾನೇ ಪರಿಮಳ ಭರಿತವಾಗಿರ್ತದೆ. ಹಾಗೆ ಖಾರ, ಉಪ್ಪು, ಹುಳಿ ಎಲ್ಲ ಕೂಡ ಇರ್ತದೆ ಈ ಮೆಣಸಿನಲ್ಲಿ. ಮಳೆಗಾಲಕ್ಕಂತೂ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಸಂಡಿಗೆ ಮೆಣಸು ಅಂತ ಕೂಡ ಇದನ್ನ ಕರೀತಾರೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕೆಜಿ ಆಗುವಷ್ಟು ಹಸಿಮೆಣಸನ್ನ ತಗೊಂಡಿದ್ದೇನೆ. ನಮ್ಮೂರಲ್ಲಿ ಹಸಿಮೆಣಸು ಈ ರೀತಿ ಇರೋದನ್ನ ಸಂಡಿಗೆಯನ್ನ ಮಾಡ್ಲಿಕ್ಕೆ ನಾವು ಬಳಸ್ತೇವೆ. ಸಪೂರ ಉದ್ದ ಇರುವ ಮೆಣಸಿಗಿಂತ ಈ ರೀತಿ ಗಿಡ್ಡ ಗಿಡ್ಡವಾಗಿರುವಂತಹ ಲೋಕಲ್ ಮೆಣಸಿದು ಸಂಡಿಗೆ ಮೆಣಸು ಅಂತಾನೆ ಹೇಳ್ತಾರೆ ಇದನ್ನ. ಇದು ಸ್ವಲ್ಪ ಖಾರನೂ ಇರ್ತದೆ, ಹಾಗೆ ಮೆಣಸು ಚೆನ್ನಾಗಿ ಪರಿಮಳ ಕೂಡ ಇರ್ತದೆ. ಅಂತಹ ಮೆಣಸನ್ನ ನಾವು ಬಳಸ್ತೇವೆ. ಚೆನ್ನಾಗಿ ತೊಳೆದು ಒಣಗಿಸಿ ತಗೊಂಡಿದ್ದೇನೆ. ನಂತರ ಅದನ್ನ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡೋದ್ರಿಂದ ಒಳಗಡೆ ಮಜ್ಜಿಗೆ ಉಪ್ಪೆಲ್ಲ ಚೆನ್ನಾಗಿ ಹೀರ್ತದೆ. ಅಲ್ಲದೆ ನಾವು ಹುರಿಯುವಾಗ ಕೆಲವೊಮ್ಮೆ ಮೆಣಸು ಪಟ್ ಅಂತ ಸಿಡಿತದೆ. ಈ ರೀತಿ ನಾವು ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಆ ರೀತಿ ಸಿಡಿಯುವುದಿಲ್ಲ ಅಂತ. ಒಂದು ದೊಡ್ಡ ಬಾಣಲೆಯಲ್ಲಿ ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಳ್ತೇವೆ. ನಮ್ಮಲ್ಲಿ ಅತ್ತೆ ಕೂಡ ಇದೇ ವಿಧಾನದಲ್ಲಿ ಮಾಡ್ತಾ ಇದ್ರಂತೆ. ಹಾಗೆ ನಾನು ಕೂಡ ಈಗ ಅದೇ ವಿಧಾನವನ್ನ ಫಾಲೋ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬಿಸಿ ಮಾಡಿ ನಂತರ ಬಿಸಿಲಿನಲ್ಲಿ 1 ದಿವಸ ಒಣಗಿಸ್ಕೊಳ್ಬೇಕು. ತುಂಬಾ ಹೊತ್ತು ಏನ್ ಬೇಡ, ಸ್ವಲ್ಪ ಹೊತ್ತು ಅದು ಚಟಪಟ ಅಂತದೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತದೆ, ಬೇಗ ಒಣಿತದೆ ಎಂತ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಈ ರೀತಿ ಹುರಿದು ಮಾಡೋದು ಅಂತ ಅತ್ತೆ ಹೇಳಿದ್ರು. ಹಾಗೆ ನಾನು ಕೂಡ ಅದೇ ವಿಧಾನವನ್ನ ಫಾಲೋ ಮಾಡ್ತಾ ಇದ್ದೇನೆ. ಈ ರೀತಿ ಒಮ್ಮೆ ಆ ಮೆಣಸನ್ನ ಸೀಳ್ಕೊಳ್ಳೋದು ಸ್ವಲ್ಪ ಹೊತ್ತಿನ ಕೆಲಸ ಆದ್ರೆ ಮತ್ತೆ ತುಂಬಾನೇ ಸುಲಭ ಅಂತಾನೆ ಹೇಳ್ಬೋದು. ಬೇರೆ ಸಂಡಿಗೆಲ್ಲ ಮಾಡೋದಕ್ಕಿಂತ ಇದು ತುಂಬಾನೇ ಸುಲಭ. ಜಾಸ್ತಿ ಹೊತ್ತೇನು ಹುರಿದಿಲ್ಲ, ಒಂದು 5 ರಿಂದ 10 ನಿಮಿಷ ಹುರಿದು ಬಿಸಿಲಿನಲ್ಲಿ ಒಣಗ್ಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಒಣಗಿದ ನಂತರ ಸಂಜೆ ಸ್ವಲ್ಪ ಇಂಗನ್ನ ನೀರಿನಲ್ಲಿ ಕರಡಿ ಇಟ್ಕೊಂಡು ಮಜ್ಜಿಗೆಗೆ ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಮಜ್ಜಿಗೆಗೆ ಸೇರಿಸ್ಕೊಂಡಿದ್ದೇನೆ. ಹುಳಿಯಾಗಿರುವ ಮಜ್ಜಿಗೆ ಆದ್ರೆ ಚೆನ್ನಾಗಾಗ್ತದೆ. ಸಿಹಿ ಮಜ್ಜಿಗೆಯನ್ನ ಇದಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ ಅಂತ ಬಳಸೋದಿಲ್ಲ. ಸ್ವಲ್ಪ ಹುಳಿಯಾಗಿರುವ ಮಜ್ಜಿಗೆಯನ್ನ ಬಳಸ್ತಾರೆ. ಬೇಸಿಗೆಯಲ್ಲಿ ಹೇಗೂ ಮಜ್ಜಿಗೆ ಹುಳಿಯಾಗಿ ಇರ್ತದೆ. ಅದರಲ್ಲಿ ಈ 1 ದಿವಸ ಒಣಗಿರುವಂತಹ ಹಸಿಮೆಣಸನ್ನ ಅದಕ್ಕೆ ಹಾಕೊಳ್ತಾ ಇದ್ದೇನೆ. ಉಪ್ಪು ಹಸಿಮೆಣಸನ್ನ ಹುರಿಯುವಾಗ್ಲೂ ಕೂಡ ಹಾಕೊಂಡಿದ್ದೇನೆ. ಹಾಗೆ ಮಜ್ಜಿಗೆಗೂ ಸ್ವಲ್ಪ ಹಾಕೊಂಡಿದ್ದೇನೆ. ಉಪ್ಪು ಚೆನ್ನಾಗಿ ಹಿಡಿತದೆ. ಖಾರ ಇರೋದ್ರಿಂದ ಹಸಿಮೆಣಸು ಸ್ವಲ್ಪ ಉಪ್ಪು ಕೂಡ ಚೆನ್ನಾಗಿ ಹೀರ್ಕೊಳ್ತದೆ. ಆಗ ತಿನ್ಲಿಕ್ಕೆ ಚೆನ್ನಾಗಾಗ್ತದೆ. ಇಲ್ಲಾಂದ್ರೆ ಬರೀ ಖಾರವಾದ್ರೂ ಕೂಡ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ. ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಚೆನ್ನಾಗಿ ಬಿದ್ದಾಗ, ಇಂಗು ಕೂಡ ಬಿದ್ದಾಗ ಮೆಣಸು ಒಳ್ಳೆ ಪರಿಮಳ ಭರಿತವಾಗಿ ಇರ್ತದೆ. ಈ ರೀತಿ ಮಜ್ಜಿಗೆಯಲ್ಲಿ ನೆನೆಸಿ ರಾತ್ರಿ ಇಟ್ಕೊಂಡ್ರೆ ಮರುದಿವಸ ಮತ್ತೆ ಅದನ್ನ ಬಿಸಿಲಿನಲ್ಲಿ ಒಣಗಿಸೋದು. ಮತ್ತೆ ಸಂಜೆ ಪುನಃ ಮಜ್ಜಿಗೆಯಲ್ಲಿ ಅದನ್ನ ಹಾಕಿ ಇಟ್ಕೊಳ್ಬೇಕು. 2 ದಿವಸ ಒಣಗಿದೆ ಇದು. ಎಷ್ಟು ಕಲರ್ ಕೂಡ ಚೆನ್ನಾಗಿ ಬಿಳಿ ಆಗಿದೆ ಅಂತ ನೋಡ್ಬೋದು. ಮತ್ತೆ ಮಜ್ಜಿಗೆಯಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಹಾಗೆ 2-3 ದಿವಸ ನಿಮ್ಗೆ ಉಪ್ಪು ಚೆನ್ನಾಗಿ ಹೀರೋ ತನಕ ಅದೇ ಪ್ರೊಸೀಜರ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ 1-2 ಟೇಬಲ್ ಚಮಚ ಆಗುವಷ್ಟು ಉದ್ದಿನ ಬೇಳೆ, ಹಾಗೆ 1 ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ನೆನೆಸಿಟ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ರುಬ್ಬಿರೋದನ್ನ ಈ ಮಜ್ಜಿಗೆ ಮೆಣಸು ಮಜ್ಜಿಗೆಯಲ್ಲಿ ನೆನೆಸಿಟ್ಟಿರೋದೇನಿದೆ ಅದಕ್ಕೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಜ್ಜಿಗೆ ಎಲ್ಲ ಸಂಪೂರ್ಣವಾಗಿ ಖಾಲಿ ಆಗಿತ್ತು. ನಾನು 3 ದಿವಸ ನೆನೆಸಿಟ್ಕೊಂಡಿದ್ದೆ. ನಂತರ ಈಗ ಉದ್ದಿನ ಬೇಳೆ ಹಾಗೂ ಮೆಂತೆ ಕಾಳನ್ನ ನೆನೆಸಿರೋದನ್ನ ರುಬ್ಬಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 3 ರಿಂದ 4 ದಿವಸ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ಚೆನ್ನಾಗಿ ಒಣದು ಗರಿಗರಿಯಾಗಿದೆ. ಇದೀಗ ನೋಡ್ಬೋದು, ಪಟ್ ಅಂತ ಮುರಿತಾ ಇದೆ. ಚೆನ್ನಾಗಿ ಗರಿಯಾಗಿದೆ. ಚೆನ್ನಾಗಿ ಗರಿಯಾಗಿದ್ದಾಗ ನಮ್ಗೆ ಜಾಸ್ತಿ ದಿವಸಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಬೇಗ ಹಾಳಾಗೋದಿಲ್ಲ. ನಾವು ಇದನ್ನ ಹೇಗೂ ಮಳೆಗಾಲದಲ್ಲಿ ಬಳಸೋದಲ್ವಾ, ಹಾಗಾಗಿ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಳ್ಬೇಕಾಗ್ತದೆ. ಇದನ್ನ ಎಣ್ಣೆಯಲ್ಲಿ ಕರೀತಾರೆ. ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಈ ರೀತಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹುರಿದ್ಕೊಂಡ್ರು ಕೂಡ ಆಗ್ತದೆ. ನಾವು ಉದ್ದಿನ ಸಂಡಿಗೆಯನ್ನೆಲ್ಲ ಹುರಿದ ಹಾಗೆ ಸಂಡಿಗೆ ಮೆಣಸನ್ನು ಕೂಡ ಸ್ವಲ್ಪ ಎಣ್ಣೆಯನ್ನ ಹಾಕಿ ಹುರ್ಕೊಳ್ತೇವೆ. 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕಿ 8-10 ಮೆಣಸನ್ನ ಹಾಕಿ ಈ ರೀತಿ ಹುರ್ಕೊಂಡ್ರೆ ಊಟದ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ತುಂಬಾನೇ ಚೆನ್ನಾಗಿ ಆಗ್ತದೆ. ಪರಿಮಳ ಭರಿತವಾದಂತಹ ಮಜ್ಜಿಗೆ ಮೆಣಸು ರೆಡಿ ಆಗ್ತದೆ. ಇವತ್ತಿನ ಈ ಮಜ್ಜಿಗೆ ಮೆಣಸು ಮಾಡುವ ವಿಧಾನ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ರಾಗಿ ಸಂಡಿಗೆ, ಉದ್ದಿನ ಸಂಡಿಗೆ, ಹಾಗೆ ಹಲಸಿನಕಾಯಿ ಹಪ್ಪಳ ಎಲ್ಲ ತೋರಿಸಿದ್ದೇನೆ. ನೀವು ಇನ್ನೂ ನೋಡಿಲ್ಲ ಅಂದ್ರೆ ಆ ರೆಸಿಪಿಗಳನ್ನು ನೋಡಿ ಮನೆಯಲ್ಲಿ ಟ್ರೈ ಮಾಡಿ. ಬಿಸಿಲು ಹೇಗೂ ಚೆನ್ನಾಗಿ ಇದೆ. ಈಗಲೇ ಈ ರೆಸಿಪಿಗಳನ್ನ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ಬೇಕಂದಾಗ ಮಾಡ್ಕೊಂಡು ತಿನ್ಬಹುದು. ರುಚಿಯಾದ ಮಜ್ಜಿಗೆ ಮೆಣಸು ಚೆನ್ನಾಗಿ ಹುರಿದಾಗಿದೆ, ಗರಿ ಆಗಿದೆ, ತೆಕ್ಕೊಳ್ತಾ ಇದ್ದೇನೆ.
ಒಂದು 4-5 ನಿಮಿಷ ಹುರ್ಕೊಂಡ್ರೆ ಈ ರೀತಿ ಗರಿ ಗರಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.